ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಥಾರ್ಸಿಸ್ ಒಂದು ಪ್ರಾಸೆಸ್ ಅದರ ಬಗ್ಗೆ ನಾನು ತಿಳಿಸ್ಕೊಳ್ಳೋಕ್ಕೆ ಬಂದಿರ್ತೇನೆ. ಏನಿದು ಕಥಾರ್ಸಿಸ್ ಇದು ಒಂದು ರಿಲೀಸಿಂಗ್ ಟೆಕ್ನಿಕ್. ಅಂದ್ರೆ ಏನು? ವಮನ ಕ್ರಿಯೆ. ಇದು ಯೋಚನೆಯದು ವಮನ ಕ್ರಿಯೆ. ಇದು ಯಾಕೆ ಮಾಡಬೇಕು? ಇದು ನಾವು ತುಂಬ ವರ್ಷದಿಂದ ಏನೇನೋ ಯೋಚನೆ ಮಾಡಿ ಅದೇ ಯೋಚನೆ ಮಾಡಿ ನಾವು ನಮ್ಮ ತಲೆ ಒಳಗೆ ಒಂದು ಥರ ಕಸ ತುಂಬ್ದಂಗೆ ಅದು ತುಂಬಿದೆ. ಅದು ಕ್ಲಿಯರ್ ಮಾಡೋಕ್ಕೆ ಡಿಕ್ಲಟರ್ ನಾವು ಮಾಡ್ತೇವಲ್ಲ, ದೀಪಾವಳಿಗೆ, ನವರಾತ್ರಿಗೆ ಮುಂಚೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೇವಲ್ಲ, ಪ್ರತಿಯೊಂದೇ ಎಲ್ಲ ತೆಗೆದು ಏನು ಬೇಕು ಏನು ಬೇಡ ಎಲ್ಲ ತಗೋತೇವಲ್ಲ, ಹಂಗೇನೆ ಇದು ನಾವು ನಮ್ಮದು ಮನಸ್ಸು ಕ್ಲೀನ್ ಮಾಡಬೇಕು. ಅಂದರೆ ಏನಾಗತ್ತೆ, ನಮ್ಮದು ಭವಿಷ್ಯನೂ ಒಳ್ಳೆಯದಾಗತ್ತೆ. ಅದಕ್ಕೆ ನಾವು ಇದು ಎಲ್ಲ ಬ್ಯಾಡಾಗಿದ್ದೆಲ್ಲ ಯೋಚನೆಗಳು, ಭಾವನೆಗಳು ಇದೆಲ್ಲ ನಾವು ಕ್ಲೀನ್ ಮಾಡೋಕ್ಕೆ ಇದು ಒಂದು ಪ್ರೊಸೀಜರು. ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪ ಖಾಲಿ ಪೇಜಸ್ ತೊಗೋಬೇಕು, ನೋಟ್ಬುಕ್. ನೋಟ್ಬುಕ್ಕಲ್ಲಿ ಒಂದು ಪೆನ್ ತೊಗೋಬೇಕು ಮತ್ತು ಬರಿತಾ ಹೋಗಬೇಕು. ಒಂದು ಸ್ಟಾರ್ಟ್ ಮಾಡಿದ್ರೆ ಹೇಗೆ ನಿಮ್ಮದು ಇದು ಇಂಪಾರ್ಟೆಂಟ್ ಇಲ್ಲ, ನಿಮ್ಮದು ಹ್ಯಾಂಡ್ ರೈಟಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್. ಆವಾಗ ಏನಾಗುತ್ತೆ, ಬರಿತಾ ಏನೇನು ಯೋಚನೆ ಮಾಡ್ತಾರ, ಏನೇನು ಇವ್ರು ಹಿಂಗೆ ಅಂದರು, ಅವ್ರು ಹಿಂಗೆ ಅಂದರು, ನನಗೆ ಹಿಂಗೆ ಅನ್ನಿಸ್ತು, ಹಿಂಗೆ ಅನ್ನಿಸ್ತು, ಏನು ಬೇಕಾದ ನೀವು ಬರಿಬೋದು. ನಿಮಗೆ ಏನೇನು ಬೇಜಾರಾಗಿದೆ, ಏನೇನು ಭಯ ಇದೆ, ಎದರ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ನಮ್ಮದು ದುಡ್ಡದ ಬಗ್ಗೆ, ನಮ್ಮ ಜಾಬ್ ಬಗ್ಗೆ, ಇಲ್ಲ ಹೆಲ್ತ್ ಬಗ್ಗೆ ಏನೇನು ಅನಿಸುತ್ತಲ್ಲ ಎಲ್ಲನೇ ನೀವು ಬರಿಬೋದು. ಒಂದೊಂದು ದಿವಸ ಒಂದೊಂದು ಟಾಪಿಕ್ ತೊಗೋರಿ, ಆವಾಗ ಚೆನ್ನಾಗಿ ಜಾಸ್ತಿ ಬರಿಬೋದು ಮತ್ತು ಒಳ್ಳೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು ನೀವು ದಿನಾ 21 ಡೇಸ್ ಮಾಡಿದ್ರೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವು ಮಾಡಿ ನೋಡಿ. ಏನು ಮಾಡಬೇಕು, ಇದು ಎಲ್ಲ ಮುಗಿದ ಮೇಲೆ ಅದಕ್ಕೆ ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಇದು ನಮ್ಮದೇ ಇರೋದು. ಈ ಯೋಚನೆಗಳು ಯಾರ್ದಿದೆ? ನಮ್ಮದಿದೆ ಅಲ್ವಾ? ಸೊ ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಅಂತ ಬರಿಬೇಕು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಬರೀರಿ. ಏನು ಮಾಡಿ, ಅದು ಹರಿದು ಅಗ್ನಿ ಇದೆಯಲ್ಲ, ಬೆಂಕಿ ಹಾಕಿಬಿಡಿ. ನೀವು ಹೆಂಗೆ ಒಂದು ಪಾಟಲ್ಲಿ ಏನೋ ಒಂದು ತಗೊಂಡು ಬೆಂಕಿ ಹಾಕಿಬಿಡಿ. ಅದಕ್ಕೆ ಮತ್ತೆ ಅಗ್ನಿ ದೇವತೆಗೆ ಹೇಳಿ, ಅಗ್ನಿ ದೇವತೆ ತುಂಬ ಧನ್ಯವಾದಗಳು, ನನಗೆ ಏನೇನು ಬೇಡಾಗಿದೆಯಲ್ಲ ಅದೆಲ್ಲ ತಗೊಂಡಿಕ್ಕದೆ ತುಂಬ ಧನ್ಯವಾದಗಳು. ನೀ ಎಲ್ಲ ತಗೋತಾ ಇದೆಯಾ, ನಂದು ಏನೇನು ಬ್ಯಾಡಾಗಿದೆ, ಏನೇನು ಯೋಚನೆ ಬ್ಯಾಡಾಗಿದೆ, ನಂದು ಏನೇನು ಮೆಮರೀಸ್ ಬ್ಯಾಡಾಗಿದೆ ಅದೆಲ್ಲನೇ ನೀವು ತಗೋತಾ ಇದೆಯಾ, ತುಂಬ ಧನ್ಯವಾದಗಳು ಅಂತ ಹೇಳಿ ಆ ಅಗ್ನಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೂ ನಿಮ್ಮ ದೇವ್ರದ್ದು ನೆನೆಸ್ಕೊಂಡು ಮತ್ತು ನನಗೆ ಒಳ್ಳೆ ಯೋಚನೆ ಕೊಡು ಅಂತ ಹೇಳಿ, ಆವಾಗ ಇದು ಪ್ರೊಸೆಸ್ ಮುಗೀತು. ಇಷ್ಟೇ ಮಾಡೋದು. ದಿನ ಇದು ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ.